ಅಲ್ಲ ಸರ್, ಅದೇ ಇದೇ ಪಾಯಿಂಟ್ಗೆ ನೀವು ಅದಕ್ಕೆ ಹಿಂದೆ ಈ ಕಾರಣಕ್ಕಾಗಿ ದೇಶತ್ತು ನಮಗೆ ವಿಭಜನೆ ಅನ್ನೋ ಒಂದು ಮಾತನ್ನ ಹೇಳಿದ್ರ ಅಂತ ಅಂದ್ರೆ ಅಲ್ಲ, ನಾನು ವಿಭಜನೆ ಅಲ್ಲ, ಈ ದೇಶದ ಜನ, ಈ ದಕ್ಷಿಣ ಭಾರತದ ಜನ ಬಯಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರದ ಅನ್ಯಾಯಗಳು ಇದೇ ರೀತಿ ಮುಂದುವರಿತು ಅಂದರೆ ಏನು ಬೇಕಾದರೂ ಕೂಗಿ ಎದೊಳ್ಬೋದು. ಹಿಂದೆ ತಮಿಳುನಾಡಲ್ಲಿ ಭಾಳಷ್ಟು ದಿನ ನಡೀತಾ ಇದೆ, ಇದು ಮತ್ತೆ ಕೇಳಬೇಕಾಗ್ಬೋದು. ಅದರಲ್ಲೇನು ಯಾರೇನೋ ಇದರಲ್ಲೇನೋ ಯಾರ ಹತ್ರ ಭಿಕ್ಷೆ ಏನು ಕೇಳ್ತಾ ಇಲ್ಲ. ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು. ಈಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂತಂದರೆ ಈ GST ಬಂದ ಮೇಲೆ ನಿಮ್ಗೇನು ಆಪ್ಷನ್ಸೇ ಇಲ್ವಲ್ಲ. ಏನಿದೆ ಆಪ್ಷನ್ಸು? ಅವ್ರು ಕೊಟ್ಟಿದ್ದನ್ನು ನೀವು ಇಸ್ಕೋಬೇಕು. ಅವ್ರ ಕಿಟ್ಟಿಗೆ ಹೋಗುತ್ತೆ, ಅವ್ರ ಖಜಾನೆಗೆ ಹೋಗುತ್ತೆ, ಅವ್ರ ಖಜಾನೆಗೆ ಹೋಗೋದು, ಅವ್ರ ಖಜಾನೆಗೆ ಹೋಗುತ್ತೆ, ಇವ್ರ ಖಜಾನೆ, ಅಲ್ಲಿಂದ ಏನು ಬರುತ್ತೆ ಅದನ್ನು ಕೇಳಬೇಕು ಅಷ್ಟೇನೆ. ಇನ್ಕಮ್ ಟ್ಯಾಕ್ಸ್ನಲ್ಲಿ ನಿಮ್ಮ ಹತ್ರ ಏನು ಯಾವುದೇ ವಿಧವಾದಂಥ ಎರಡನೇ ವಿಚಾರ ಇಲ್ಲ. ಏನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ? ಏನು ಯೋಜನೆ? ಓಟ್ ಕೇಳೋದು ಬಿಟ್ಟರೆ ಏನು ಕೊಟ್ಟಿದ್ದಾರೆ? ಓಟ್ ಕೇಳೋದನ್ನು ಬಿಟ್ಟರೆ ಕರ್ನಾಟಕದಕ್ಕೆ ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ? ನೀರಾವರಿ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಿದ್ದಾರಾ? ಉದ್ಯೋಗ ಸೃಷ್ಟಿ ಬಗ್ಗೆ, ಕರ್ನಾಟಕದ ಉದ್ಯೋಗ ಸೃಷ್ಟಿ ಬಗ್ಗೆ ಚಕಾರ ಎತ್ತಿದ್ದಾರಾ? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಚಕಾರ ಎತ್ತಿದ್ದಾರಾ? ಏನು ಹೇಳಿದ್ದಾರೆ? ಏನು ಹೇಳಿಲ್ವಲ್ಲ. ಸೊ ಒಟ್ಟಾರೆ ಕಣ್ಣೊರೆಸುವ ತಂತ್ರ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುಂಡಿಸ್ಲಿಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡೋಗಿದ್ದಾರೆ ವಿನಃ ಕರ್ನಾಟಕಕ್ಕೆ ಅವರಿಂದ ಆಗ್ತಾ ಇರ್ತಕ್ಕಂಥ ಕೊಡುಗೆ ಶೂನ್ಯ. ಅವರು ಏನಿದ್ರು ಗುಜರಾತ್ಗೆ ಋಣ ತೀರಿಸುವಂಥ ಕೆಲಸ, ಉತ್ತರ ಭಾರತಕ್ಕೆ ಋಣ ತೀರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಗಾಗಲಿ ಕರ್ನಾಟಕಕ್ಕಲ್ಲ.